ಮಕ್ಕಳು ನಾವಿವತ್ತೇನು ಕೇಳ್ತಾ ಇದ್ದೀವಿ, ನನ್ನ ಬೆಳೆಗೆ ನ್ಯಾಯಯುತವಾದ ಬೆಲೆ ಸಿಗಬೇಕು ಅಂತ. ನ್ಯಾಯಯುತವಾದ ಬೆಲೆ ಸಿಕ್ಕರೆ ನೀವು ಪೊಲೀಸರೆಲ್ಲ ಯೂನಿಫಾರ್ಮ್ ಬೇಕಿ ಬಿಸಾಕಿ ಮನೆಗೆ ಬರ್ತೀವಿ. ಹೋಗ ಈಗ ಯಾವನಿಗೆ ಬೇಕು ಗುಲಾಮಗಿರಿ, ಯಾವನಿಗೆ ಹೇಳಿದಾಗೆಲ್ಲ ಓಡೋಗ್ಬೇಕು, ಹೇಳ್ತಾಗೆಲ್ಲ ನಿಂತ್ಕೋಬೇಕು, ಎಣಕಾಯಿ ಅಂದ್ರೆ ಎಣ ಕಾಯ್ಬೇಕು, ಕಚೇರಿ ಕಾಯಿ ಅಂದ್ರೆ ಕಚೇರಿ ಕಾಯ್ಬೇಕು. ಯಾಕೆ ಬೇಕಿದು? ದಿಲ್ದಾರಾಗಿ ನಾನು ಬದುಕ್ತೀನಿ ಅಂತ, ನಾನು 1 ಎಕರೆ 2 ಎಕರೆ ಜಮೀನಿದ್ರು ಬದುಕ್ತೀನಿ ಅಂತ ಎಲ್ಲ ಬಿಸಾಕಿ ಮನೆಗೆ ಬರ್ತೀನಿ. ಆ ಕಾರಣಕ್ಕೆ ನಾವು ನ್ಯಾಯಯುತ ಬೆಲೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಯಾಕೆ ಎಷ್ಟು ಜೀವನಕ್ಕೋಸ್ಕರ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಕೃಷಿಯಲ್ಲಿ ನನ್ನ ಬದುಕು ಸಾಗೋದಿಲ್ಲ, ಕೃಷಿಯಲ್ಲಿ ನನಗೆ ಹೊಟ್ಟೆ ತುಂಬೋದಿಲ್ಲ, ಕೃಷಿಯಲ್ಲಿ ನಾನು ಆರಾಮದಾಯಕ ಬದುಕನ್ನು ಬದುಕಕ್ಕಾಗೋದಿಲ್ಲ, ಕೃಷಿಯಲ್ಲಿ ಮನೆ ಮಂದಿ ಎಲ್ಲ ಕೆಲಸ ಮಾಡಿದ್ರು ಕೂಡ ನಾವು ಆರ್ಥಿಕ ಸ್ಥಿತಿಯನ್ನು ಪಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಯಾವುದೇ ಸಣ್ಣ ಪುಟ್ಟ ದರ್ಜೆ ನೌಕರಿನೋ, ಅದಕ್ಕಿಂತ ಕನಿಷ್ಠದ್ದು, ಅದಕ್ಕಿಂತ ಮೇಲಿದ್ದು ಎಲ್ಲ ನೌಕರಿ ಮಾಡಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ಯಾಕೆ ರೈತರು ಹೆಣ್ಮಕ್ಳು ಯಾರೋ ನೌಕರಿ ಮಾಡಲಿ ಮಕ್ಕಳು ಕೊಡಬೇಕು ಹೆಣ್ಮಕ್ಳನ್ನ ಅಂತಾರೆ ಅಂದ್ರೆ, ರೈತರ ಬದುಕು ಅಷ್ಟು ಕನಿಷ್ಠ ಸ್ಥಿತಿಯಲ್ಲಿದೆ. ಆದ್ರೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ, ಒಂದು ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದ ರೈತರು ಏನು ನಾವು ಆಹಾರೋತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೇವೆ, ನೀವು ತೊಟ್ಟಿದಂತ ಬಟ್ಟೆ ಇರ್ಬೋದು, ನಾವು ಕೊಡುವಂತ ಊಟ ಇರ್ಬೋದು, ಇದೆಲ್ಲದೂ ಕೂಡ ರೈತರ ಮೂಲ ಉತ್ಪಾದನೆಯಿಂದ ಬಂದಿರುವಂತಹದ್ದು. ರೈತರ ಮೂಲ ಉತ್ಪಾದನೆಯಲ್ಲಿ ವೆರಿ ಸಿಂಪಲ್ ರೇಟ್ ಅಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ವೆರಿ ಸಿಂಪಲ್ ರೇಟ್ ಅಲ್ಲಿ ನಾವು ಕೇಳ್ತಾ ಇದೀವಿ. ಇವತ್ತು ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಏನು ವರದಿ ಕೊಟ್ಟಿದ್ರೆ C2+50 ಅಂತ ಹೇಳಿ, ಕಲ್ಟಿವೇಶನ್ ಕಾಸ್ಟ್ ಪ್ಲಸ್ 50% ಪ್ರಾಫಿಟ್ ಅಂತ ಆ ನೀತಿ ಜಾರಿ ಬರಲಿ. ಪೊಲೀಸ್ ಕೆಲಸ ಮಾಡಕ್ಕೆ ಜನ ಹುಡುಕಾಡ್ಬೇಕಾಗುತ್ತೆ. ಪೊಲೀಸ್ ಇಲಾಖೆ ಒಳಗೆ ರೈತರು ಬೇಕು, ಪೊಲೀಸ್ ಇಲಾಖೆ ಒಳಗೆ ಮೆನ್ ಬೇಕು ಅಂತೇಳಿ ಹುಡುಕಾಡ್ಬೇಕಾಗತ್ತೆ. ನೀವೆಲ್ಲ ಯೂನಿಫಾರ್ಮ್ ಅನ್ನ ಕಳಿಸಿಕೊಟ್ಟು ಒಕ್ಕಲ್ತನಕ್ಕೆ ಬರ್ತೀರಿ. ನಾನು ಹಾಕುವಂತ ಬಂಡವಾಳ, ನಾನು ಹಾಕಿದ ಬಂಡವಾಳದ ಮೇಲೆ 50% ಲಾಭಾಂಶವನ್ನ ಕೊಡಬೇಕು ಅನ್ನೋ ನೀತಿ ಇದೆ. 18 ವರ್ಷ ಆಗೋಯ್ತು, ಕೇಂದ್ರ ಸರ್ಕಾರ ಜಾರಿ ತರಲಿಲ್ಲ. 18 ವರ್ಷದಿಂದ ಜಾರಿ ತರಲಿಲ್ಲ. 7 ವರ್ಷ ಆಯ್ತು, ಕರ್ನಾಟಕ ಸರ್ಕಾರ, ಕರ್ನಾಟಕದ ಕೃಷಿ ಬೆಲೆ ಆಯೋಗ ರೈತರ ಉತ್ಪಾದನೆಗಳಿಗೆ ಏನು ಕಲ್ಟಿವೇಶನ್ ಕಾಸ್ಟ್ ಬರುತ್ತೆ ಎಲ್ಲ ಮೆಸೇಜ್ ಸ್ಕೂಲ್ ಎಲ್ಲ ರಜೆ ಬಂದು ವಾಪಸ್ ಅಂತ ಅಂದ್ಬಿಟ್ಟು